ಮಹಾನ್ ಶಿವಭಕ್ತ ರಾವಣ ಸಾಮಾನ್ಯ ಇದ್ದಿದ್ದಿಲ್ಲ. ರಾವಣ ಮಹಾನ ಬಲಶಾಲಿ, ಕಠೋರ ಭಕ್ತಿ, ಆ ಪರಮಾತ್ಮನ ಎಲ್ಲರಕ್ಕಿಂತಲೂ ಹೆಚ್ಚಿನ ಭಕ್ತ. ರಾವಣನ ಭಕ್ತಿ ಎಂತದ್ದು, ರಾವಣನ ಶಕ್ತಿ ಎಷ್ಟಿತ್ತು, ರಾವಣನ ಐಶ್ವರ್ಯ ಮತ್ತು ಅಧಿಕಾರ ಎಂತದಿತ್ತು. ಬಂಧುಗಳೇ, ಈ ವಿಡಿಯೋದೊಳಗ ನೋಡವ್ರಿದ್ದೇವಿ. ವಿಡಿಯೋ ಕೊನೆವರೆಗೆ ನೋಡ್ರಿ. ಎಲ್ಲ ಅಧ್ಯಾತ್ಮ ಪ್ರೇಮಿಗಳಲ್ಲಿ ಅನಂತ ಅನಂತ ವಂದನೆಗಳು. ಮಹಾನ ಶಿವಭಕ್ತ ರಾವಣ ಆ ಮಹಾದೇವರ ಎಲ್ಲರಕ್ಕಿಂತಲೂ ಹೆಚ್ಚಿನ ಭಕ್ತ ಯಾರು ಎಂದು ಯಾರಾದರೂ ಕೇಳಿದರೆ ರಾವಣನ ಕಡೆ ಬಟ್ಟು ಮಾಡಬೇಕಾತಿತ್ತು. ಇಂತಹ ಮಹಾನ ಭಕ್ತಿ ರಾವಣ ಜರ ಪೂಜಕ ಕುಂತ ಅಂದ್ರ 7 ತಾಸು ಪೂಜೆ ಮಾಡುತ್ತಿದ್ದ. 14 ಜನರು ಕೆಲಸಕ್ಕ ಇದ್ದರು, ಅವರಷ್ಟೇ ಪೂಜೆದ ವ್ಯವಸ್ಥೆ ಮಾಡುವುದು. ರಾವಣ ಜರ ಪೂಜಕ ಕುಂತ ಅಂದ್ರ 7 ತಾಸು ಪೂಜೆ ಮಾಡುತ್ತಿದ್ದ ಆ ಮಹಾದೇವರದ್ದು. ಕೈಲಾಸಿರಾಣ ಶಿವಚಂದ್ರ ಮೌಳಿ ಅನಿಂದ್ರ ಮಾಜೆ ಮುಕುಟಿ ಜಳಾಳಿ ಕಾರುಣ್ಯ ಸಿಂಧು ಭವದುಃಖ ಹರಿ ತುಜವೀನ ಶಂಭೋ ಮಜಕೋನ ತಾರಿ. 7 ತಾಸು ಪೂಜೆ ಮಾಡುತ್ತಿದ್ದ. ದಿನನಿತ್ಯ 1000 ಕಮಲ ಮಹಾದೇವಗ ಮುಡಿಸುತ್ತಿದ್ದ. ಒಂದು ದಿವಸ ಹಿಂಗ ಮಜಾ ಆಯಿತು, ಒಂದು ಕಮಲ ಕಮ್ಮಿ ಬಿತ್ತು. ಒಂದು ಕ್ಷಣ ವಿಚಾರ ಮಾಡಿದ ರಾವಣ, ಏಳಬೇಕು ಅಂದರ ಭಕ್ತಿಯಲ್ಲಿ ಅಂತರ ಬೀಳ್ತೈತಿ, ಏಳಬಾರದು ಅಂದರ ಒಂದು ಕಮಲ ಕಮ್ಮಿ ಬಿದ್ದೈತಿ. ಮತ್ತೊಂದು ಕ್ಷಣದ ವಿಚಾರ ಮಾಡಲಿಲ್ಲ ರಾವಣ. ತನ್ನ ಒಂದು ತಲೆಯನ್ನೇ ಶಿರಕಮಲ ಅಂತ ಮಹಾದೇವಗ ಅರ್ಪಣೆ ಮಾಡಿದ. ಇಂತಹ ಮಹಾನ ಶಿವಭಕ್ತ ಲಂಕಾಪತಿ ರಾವಣ ಇದ್ದ. ಬಂಧುಗಳೇ, ಭಜನಿ ಮಾಡುವ ಸಮಯದಾಗ ವೀಣೆಯ ದಾರ ಹರಿತು. ತನ್ನ ಮೇಲಿನ ಶಿರದ ದಾರ ಮಾಡಿ ವೀಣೆಗೆ ಹಚ್ಚಿದ. ಭಜನಿ ನಿಲ್ಲಿಸಲಿಲ್ಲ. ಇಂತಹ ಕಠೋರ ಭಕ್ತಿ ಆ ರಾವಣಂದು. ಅಧಿಕಾರ ಎಂತದಿತ್ತು ಮತ್ತು ದರರ ಎಂತದಿತ್ತು ರಾವಣಂದು. 33 ಕೋಟಿ ದೇವರನ್ನ ಬಂದಿಖಾನೆಯಲ್ಲಿ ಇಟ್ಟಿದ್ದ. ತನ್ನ ಭಕ್ತಿಯ ಸಾಮರ್ಥ್ಯದಿಂದ 33 ಕೋಟಿ ದೇವರನ್ನ ಬಂದಿಖಾನೆಯಲ್ಲಿ ಇಟ್ಟಿದ್ದ. ನುಸ್ತಾ ಬಂದಿಖಾನೆಯಲ್ಲಿ ಇಟ್ಟಿದ್ದಿಲ್ಲ, ಅವರಿಗೆ ಒಂದು ರೀತಿ ಕೆಲಸ ಹಚ್ಚಿದ್ದ. ಗಾಳಿ ಲಂಕಾದೊಳಗ ಅಂಗಳ ಹುಡುಗತ್ತಿತ್ತು, ಮಳಿ ನೀರು ಹೊಡೆಯುತ್ತಿತ್ತು, ಬ್ರಹ್ಮದೇವರು ಪಂಚಾಂಗ ಹೇಳುತ್ತಿದ್ದರು. ಈ ಸೃಷ್ಟಿಯ ಉತ್ಪತ್ತಿ ಮಾಡುವಂತಹ ಬ್ರಹ್ಮದೇವರು ರಾವಣನ ದರ್ಬಾರದೊಳಗ ಪಂಚಾಂಗ ಹೇಳುತ್ತಿದ್ದರು. ಎಂಥ ದರಾರ ಇತ್ತು ರಾವಣಂದು. 9 ಗ್ರಹದ ಕಟ್ಟಿ ಮಾಡಿದ್ದ. ದರ್ಬಾರಕ್ಕ ಹೋಗಲಾಕ 9 ಗ್ರಹದ ಕಟ್ಟಿ ಮಾಡಿದ್ದ. ಮತ್ತು ಬಾಗಲದೊಳಗ ಎಲ್ಲರಿಗೆ ಕಾಡುವಂತಹ ಶನಿದೇವರನ್ನ ದಬ್ಬ ಮಲಗಿಸಿದ್ದ. ಶನಿದೇವರ ಬೆನ್ನಾಗ ಕಾಲ ಕೊಟ್ಟು ರಾವಣ ದರ್ಬಾರದೊಳಗ ಬರ್ತಿದ್ದ. ಇಂತಹ ದರಾರ ಆ ರಾವಣಂದು. ಎಲ್ಲ ದೇವರಿಗೆ ಕೆಲಸ ಹಚ್ಚಿದ್ದ. ಗಾಳಿ ಅಂಗಳ ಹುಡುಗುತ್ತಿತ್ತು, ಮಳಿ ನೀರು ಹೊಡೆಯುತ್ತಿತ್ತು, ಬ್ರಹ್ಮದೇವರು ಪಂಚಾಂಗ ಹೇಳುತ್ತಿದ್ದರು. ಜೇಜೂರಿ ಖಂಡೋಬಾಗ ಕೆಲಸ ಹಚ್ಚಿದ ರಾವಣ. ಖಂಡಿರಾಯ ಜಾಚ ನಾವಿ ನಿತ್ಯ ನೇಮ ಅರಸ ಧಾವಿ. ಖಂಡೋಬಾಗ ನಾವಲಿಗ್ಯಾನ ಮಾಡಿದ್ದ. ದಿನನಿತ್ಯ ರಾವಣಂದ ದಾಡಿ ಮಾಡುವುದು. ಗಣಪತಿ ಬಪ್ಪಾಗ ಕೆಲಸ ಹಚ್ಚಿದ್ದ ರಾವಣ. ಲಂಕಾದೊಳಗ ಗಣಪತಿ ಬಪ್ಪಾಗ ಕೆಲಸ ಹಚ್ಚಿದ್ದ. ಲಂಕಾದೊಳಗಿನೂ ಎಲ್ಲ ಕತ್ತಿಗೊಳೆ ಮಾಡುವುದು, ಕತ್ತಿ ಕಾಯುವುದಕ್ಕ ಹೋಗುವುದು. ಬರುವ ವೇಳೆಯಲ್ಲಿ ಕರಿಕಿ ಮತ್ತು ಉತ್ತರಾಣಿ ಪೆಂಡಿ ತಲೆ ಮೇಲೆ ತಗೊಂಡು ಬರುವುದು. ಏಕನಾಥ್ ಮಹಾರಾಜರು ಭಾಗವತದಲ್ಲಿ ಬರೀತಾರು, ವಿಘ್ನ ರಾಹುನ ಸೆಕೆ ಜಯಾಪುಡೆ ತೇ ಗಣೇಶ ಹೋವುನಿ ಬಾಪುಡೆ ಗಾಢವಾಚಿ ಕಳಪ ಜಾಡೆ ಲಂಕೆ ಮಾಜಿ ಒಳಿತಸೆ. ದಿವಸ ತುಂಬ ಕತ್ತಿ ಕಾಯುವುದು, ಬರುವಾಗ ಕರಿಕಿ ಪೆಂಡಿ ತಗೊಂಡು ಬರುವುದು. ಇಂತಹ ದರಾರ ಆ ರಾವಣಂದು, ಇಂತಹ ಅಧಿಕಾರ ಆ ರಾವಣಂದು, ಇಂತಹ ಭಕ್ತಿಯ ಮಹಿಮಾ ಆ ರಾವಣಂದು. ತುಕಾರಾಮ್ ಮಹಾರಾಜರು ರಾವಣಂದ ಐಶ್ವರ್ಯದ ವರ್ಣನ ಮಾಡ್ತಾರು. ಲಂಕೆ ಮಾಜಿ ಗರೆ ಕಿತಿತಿ ಐಕ
ಸಾಂಗತಸೆ ಸಂಖ್ಯಾ ಜೈಸಿ ತೈಸಿ. ನಮ್ಮ ಊರು ಒಳಗಿನ ಮನಿ ನಮಗ ಹೇಳಲಾಕ ಬರುವುದಿಲ್ಲ. ತುಕಾರಾಮ್ ಮಹಾರಾಜರು ಲಂಕಾದೊಳಗಿನ ಮನಿ ಹೇಳ್ತನಂತಾರ. ಲಂಕೆ ಮಾಜೆ ಗರೆ ಕಿತಿತಿ ಐಕ सांगतसे संख्या जैसी तैसी. 5 लाख गरे पाषाणाची जेते 7 लाख गरे विठाबंदी. 1 कोटी गरे काशा आणि तांब्याची शुद्ध कांचनांची 7 ಕೋಟಿ. ಇಷ್ಟು ಐಶ್ವರ್ಯ ಆ ರಾವಣಂದು ಇತ್ತು. ಎಲ್ಲ ಬಂಗಾರದ ಲಂಕ. 80,000 ಜಂಚಿ ಕಾಂತ. ರಾವಣಗ 80,000 ಹೆಂಡರ ಇದ್ದರು. 80,000 ಜಂಚಿ ಕಾಂತ ಮಂಡೋದರಿ ಪತಿವ್ರತ. ಇಷ್ಟ ದೊಡ್ಡ ದರಾರ ಆ ರಾವಣಂದು. ಮಹಾನ ಶಿವಭಕ್ತ. ಆದ್ರ ಒಂದು ಸ್ವಲ್ಪ ದುರ್ಬುದ್ಧಿ ಬಂತು. ಭಗವಾನ ಪರಮಾತ್ಮಗ ತನ್ನ ತಲೆಯನ್ನೇ ಕಮಳ ಅಂತ ಹೇಳಿ ಅರ್ಪಣಾ ಮಾಡುವಂತಹ ರಾವಣ. ಒಂದು ಸ್ವಲ್ಪ ದುರ್ಬುದ್ಧಿ ಬಂತು. ಇಡೀ ಜೀವನ ತುಂಬ ಮಾಡಿದಂತಹ ಭಕ್ತಿ, ಇಡೀ ಜೀವನ ತುಂಬ ಮಾಡಿದಂತಹ ಪಾರಮಾರ್ಥ ಎಲ್ಲ ಸತ್ಯನಾಶ ಆಯಿತು, ಅಳಗಾಲ ಆಯಿತು. ಜರಾ ದುರ್ಬುದ್ಧಿ ರಾವಣನ ಅಳಗಾಲ ಮಾಡಿತು. ಪ್ರಭು ರಾಮದೇವರ ಪತ್ನಿ ಸೀತಾದೇವಿಯನ್ನ ತಗೊಂಡು ಹೋದ ರಾವಣ. ಇಷ್ಟೇ ದುರ್ಬುದ್ಧಿ ಬಂತು. ದೇವರಿಗೆ ತನ್ನ ಆಜ್ಞೆಯಲ್ಲಿ ಇಡುವಂತಹ ರಾವಣ, ಸ್ವರ್ಗದ ಮೇಲೆ ವಿಜಯ ಪ್ರಾಪ್ತಿ ಮಾಡುವಂತಹ ರಾವಣ. ಎಲ್ಲ ಅಳಗಾಲ ಆಯಿತು, ಸತ್ಯನಾಶ ಆಯಿತು. ದುರ್ಬುದ್ಧಿಲೇ ಎಲ್ಲ ಅಳಗಾಲ ಆಯಿತು. ಪ್ರಭು ರಾಮ ವನವಾಸಕ್ಕ ನಡೆದ. ಸಂಗಾಟ ಸೀತಾದೇವಿ ಇದ್ದಳು. ಪ್ರಭು ರಾಮದೇವರ ಪತ್ನಿ ಅರ್ಧಾಂಗಿನಿ. ಲಕ್ಷ್ಮಣನು ಜೊತೆಯಲ್ಲೇ ಇದ್ದ. ರಾವಣ ಸೀತಾದೇವಿಯನ್ನ ತಗೊಂಡು ಹೋದ. ಯಾನ ಹೆಂಡರ ಕಮ್ಮಿ ಇದ್ರೇನು ರಾವಣಗ? 80,000 ಜಂಚಿ ಕಾಂತ ಮಂಡೋದರಿ ಪತಿವ್ರತ. ಹೆಂಡರು ಕಮ್ಮಿ ಇದ್ದಿದ್ದಿಲ್ಲ ರಾವಣಗ. ಆದರೂ ದುರ್ಬುದ್ಧಿ ಬಂತು. ಇಂತಹ ದೊಡ್ಡ ಮಹಾನ ಭಕ್ತಂದ ವಿನಾಶ ಆಯಿತು. ಅದಕ್ಕ ತುಕಾರಾಮ್ ಮಹಾರಾಜರು ಹೇಳ್ತಾರ, ದುರ್ಬುದ್ಧಿತೆ ಮನ ಕದಾನುಪಜೋ ನಾರಾಯಣ. ಆತಾ ಮಜ ಐಶೆ ಕರಿ ತುಜೆ ಪಾಯ ಚಿತ್ತಿದರಿ. ಹೇ ಪರಮಾತ್ಮ, ಮನುಷ್ಯನ ಜನ್ಮಕ ಬಂದ ಬಳಕ ಮನುಷ್ಯಾಗ ದುರ್ಬುದ್ಧಿ ಬರಬಾರದು. ಇಲ್ಲದಿದ್ದರ ಶಿವಭಕ್ತ ಇರಲಿ, ದುಷ್ಟ ದುರಾಚಾರಿ ಇರಲಿ, ಅಳಗಾಲ ಆಗೋದು ನಿಶ್ಚಿಂತ. ಅದಕ್ಕ ಬಂಧುಗಳೇ, ಮಹಾನ ಶಿವಭಕ್ತ ರಾವಣನ ಉದಾಹರಣೆ ನಿಮ್ಮ ಮುಂದೆ ಇಡುತ್ತೇವು, ಕೇಳಿ ಧನ್ಯರಾಗರಿ. ನಮ್ಮ ಜೀವನದ ಪಾಠ ಯೂಟ್ಯೂಬ್ ಚಾನೆಲ್ವನ್ನು ಸಬ್ಸ್ಕ್ರೈಬರ್ ಮಾಡ್ರಿ. ನಾವು ಮಾಡುವ ಕಾರ್ಯಕ್ಕೆ ಉತ್ಸಾಹ ಸಿಗತೈತಿ. ನೀವು ಎಲ್ಲಿಂದ ನೋಡುತ್ತೀರಿ ಕಮೆಂಟದೊಳಗೆ ತಿಳಿಸರಿ. ಎಲ್ಲ ಅಧ್ಯಾತ್ಮ ಪ್ರೇಮಿಗಳಲ್ಲಿ ಅನಂತ ಅನಂತ ವಂದನೆಗಳು. ಎಲ್ಲರಿಗೆ ಒಳ್ಳೆಯದಾಗಲಿ. ಜೈ ಜೈ ರಾಮಕೃಷ್ಣ ಹರಿ.